ಕಾರು ಬೆಂಕಿ ಹಚ್ಕೊಂಡು ಬರ್ನ್ ಆಗ್ತಾ ಇದೆ. ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸಾಧ್ಯತೆ ಇದೆ ಅಂತ ನಮಗೆ ಮಾಹಿತಿ ಬಂದಿರುತ್ತೆ. ಸೊ ಇಮಿಡಿಯೇಟ್ ಆಗಿ ನಾವು ಫೈರ್ ಫೋರ್ಸ್ ಅಲರ್ಟ್ ಮಾಡಿ ಪೊಲೀಸರು ಲೋಕಲ್ ಕಲ್ಲಂಬೆಲ್ಲ ಪೊಲೀಸರು ಸ್ಪಾಟ್ಗೆ ರೀಚ್ ಆಗ್ತಾರೆ. ಸ್ಪಾಟ್ ರೀಚ್ ಆಗಿ ನೋಡುವಾಗ ವ್ಯಕ್ತಿ ವೆಹಿಕಲ್ ಪೂರ್ತಿ ಬರ್ನ್ ಆಗಿಬಿಟ್ಟು ಅದರಲ್ಲಿ ಒಬ್ಬ ವ್ಯಕ್ತಿ ಸಾಧ್ಯ ಇಲ್ಲದಂಥ ರೀತಿಯಲ್ಲಿ ಬರ್ನ್ ಆಗಿ ಕಾರಲ್ಲಿ ಬಿದ್ದಿರ್ತಾರೆ. ಸೊ ಇಮಿಡಿಯೇಟ್ ಆಗಿ ನಾವು ಸೀನ್ಗೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ನ ಕರ್ಕೊಂಡು ಬರ್ತೀವಿ. ನಾವು ಮತ್ತು ನಮ್ಮ ಅಡಿಷನಲ್ ಸಿ ಅವರು ಸಹ ನಾವು ಸ್ಪಾಟ್ಗೆ ವಿಸಿಟ್ ಮಾಡಿದ್ವಿ. ಸೊ ಅಲ್ಲಿ ಹೋದ ತಕ್ಷಣ ನಮಗೆ ತಿಳಿದು ಬಂದಿರೋದೇನೆಂದರೆ ಆ ಗಾಡಿ KA 47 A1322 ಸ್ವಿಫ್ಟ್ ಡಿಸೈರ್ ಯೆಲ್ಲೋ ಬೋರ್ಡ್ ಕಾರ್ ಉಬರ್ ಇಂಟರ್ಸಿಟಿ ಇದರಲ್ಲಿ ಅದು ಹೋಗ್ತಾ ಇತ್ತು. ಸೊ ಅದರಲ್ಲಿ ಇರುವ ಡ್ರೈವರ್ ರವಿ ಮತ್ತು ಇನ್ನೊಬ್ಬ ಪ್ಯಾಸೆಂಜರ್ ರಮ್ಯಾ ಲೇಡಿ ಮತ್ತು ಮೃತ ನಾಗೇಂದ್ರ ಅನ್ನೋರು ಇದ್ದಾರೆ ಅಂತ ಪತ್ತೆ ಆಗುತ್ತೆ. ಸೊ ಅದರಲ್ಲಿ ಈ ಹುಡುಗಿ ಏನಿದ್ದಾರೆ ರಮ್ಯಾ ಅನ್ನೋರು ಅವರನ್ನು ಅಲ್ಲೇ ಒಬ್ಬ ವ್ಯಕ್ತಿ ಬೈಕಲ್ಲಿ ಕೂತ್ಕೊಂಡು ನಿಯರ್ ತುಮಕೂರು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿರೋದು ನಮಗೆ ಮಾಹಿತಿ ಬಂದಿರುತ್ತೆ. ಸೊ ಅದ್ರ ಜೊತೆಗೆ ರವಿ ಡ್ರೈವರ್ ಏನಿದ್ದಾರೆ ಅವರು ಅಲ್ಲೇ ಸ್ಪಾಟಲ್ಲಿ ಇರ್ತಾರೆ. ಅವ್ರ ಜೊತೆ ನಾವು ಮಾಹಿತಿ ತಿಳಿಸೋವಾಗ ನಮಗೆ ತಿಳಿದು ಬಂದಿರೋದು ಏನಂದರೆ ಇವರು ಬ್ಯಾಂಗ್ಳೂರು ಜಯನಗರ ಏರಿಯಾದಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಅಂಕೋಲಾ ಹೋಗ್ತಾ ಇರ್ತಾರೆ. ಅಂಕೋಲಾಗೆ ಕ್ಯಾಬ್ ಬುಕ್ ಮಾಡಿರ್ತಾರೆ. ಸೊ ಮಾರ್ಗ ಮಧ್ಯದಲ್ಲಿ ಇವರು ಜಗಳ ಮಾಡಿಕೊಂಡು ಈ ನಾಗೇಂದ್ರ ಅನ್ನೋರು ಈ ಹುಡುಗಿ ಮೇಲೆ ಚಾಕುವಿಂದ ಹಲ್ಲೆ ಮಾಡಿರ್ತಾರೆ. ತಲೆ ಮೇಲೆ ಮತ್ತೆ ಎಡಗೈ ಮೇಲೆ ಆರ್ಮ್ ಮೇಲೆ ರೆಟ್ಟ ಮೇಲೆ ಚಾಕು ಏಟಾಗಿರುತ್ತೆ. ಅದ್ರ ಜೊತೆಗೆ ಇವ್ರ ಹತ್ರ ನಾಡಾ ಎಕ್ಸ್ಪ್ಲೋಸಿವ್ಸ್ ಕಂಟ್ರಿ ಎಕ್ಸ್ಪ್ಲೋಸಿವ್ಸ್ ಇಂದ ಒಂದು ಸ್ಫೋಟಕ ಸಂಭವಿಸಿದೆ ಅಂತ ಅಲ್ಲಿ ನಮಗೆ ಅವರು ಹೇಳ್ತಾರೆ ಡ್ರೈವರ್. ಆಮೇಲೆ ಅವರು ಅಲ್ಲಿ ಪಕ್ಕದಲ್ಲಿ ಒಂದು ಕಡೆ ಈ ಕಂಟ್ರಿ ಎಕ್ಸ್ಪ್ಲೋಸಿವ್ಸ್ ಬಿದ್ದಿರೋದು ಜಾಗನೂ ತೋರಿಸ್ತಾರೆ. ಸೊ ಇಮಿಡಿಯೇಟ್ ಆಗಿ ನಾವು ಬಾಂಬ್ ಡಿಸ್ಪೋಸಲ್ಸ್ ಸ್ಕ್ವಾಡನ್ನು ಕರ್ಸ್ಕೊಳ್ತೀವಿ ಮತ್ತು ಅದರ ಜೊತೆಗೆ ಬ್ಯಾಂಗ್ಳೂರಿಂದ ಫೋರೆನ್ಸಿಕ್ ತಜ್ಞರನ್ನು ಸಹ ಕರ್ಸ್ಕೊಂಡಿದ್ದೀವಿ. ಸೊ ಇಮಿಡಿಯೇಟ್ ಆಗಿ ನಾವು ಆ ಸೀನ್ ಆಫ್ ಕ್ರೈಮ್ ಸೆಕ್ಯೂರ್ ಮಾಡಿಕೊಂಡು ಅಲ್ಲಿ ನಡೆದಿರೋ ಘಟನಾ ಆಧಾರದ ಮೇಲೆ ರಮ್ಯಾ ನಾವು ಹುಡುಗಿ ಕಡೆಯಿಂದ ವಿಕ್ಟಿಮ್ ಕಡೆಯಿಂದ ಕಂಪ್ಲೇಂಟ್ ತಗೊಂಡು 122 ಸಬ್ ಕ್ಲಾಸ್ 26 ಸೆಕ್ಷನ್ 109 BNS ಅಟೆಂಪ್ಟ್ ಟು ಮರ್ಡರ್ ಮತ್ತು ಸೆಕ್ಷನ್ 3 and 4 ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆಕ್ಟ್ 1908 ಅಡಿಯಲ್ಲಿ ಒಂದು FIR ಮಾಡಿಕೊಳ್ಳಲಾಗಿದೆ. ಇಮಿಡಿಯೇಟ್ ಆಗಿ ನಾವು ಟೀಮ್ಸ್ ಫಾರ್ಮ್ ಮಾಡಿ 4 ಟೀಮ್ಸ್ ಫಾರ್ಮ್ ಮಾಡಿ 2 ಟೀಮ್ಸನ್ನು ನಾವು ಮೂರು ಟೀಮ್ಸನ್ನು ಬ್ಯಾಂಗ್ಳೂರು ಕಳಿಸಿದ್ವಿ. ಇವರು ಎಲ್ಲಿಂದ ಸ್ಟಾರ್ಟ್ ಆಗಿದ್ದಾರೆ ಅಲ್ಲಿಂದ ಏನು ಆಗಿದೆ ಏನು ಘಟನೆ ನಡೆದಿದೆ. ಅಂಕೋಲಾ ವಿಲೇಜ್ ಅಂಕೋಲಾಯಿಂದ ಹೆಬ್ಬೂಲ್ ಅನ್ನೋಂಥ ಊರಲ್ಲಿ ಇವರು ಅಲ್ಲಿಂದ ಬಂದಿರುವ ವಾಸ್ತವರಾಗಿರ್ತಾರೆ. ಮತ್ತು ಈ ರಮ್ಯಾ ಅನ್ನೋರು ಅಗಸೂರು ಸೇಮ್ ಅಂಕೋಲಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲೇ ಇರುವಂಥವ್ರು. ಇವರು ಸುಮಾರು ಒಂದು 5-6 ವರ್ಷದಿಂದ ಹಿಂದೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಸಂಬಂಧದಲ್ಲಿ ಇರ್ತಾರೆ. ಸೊ ಇತ್ತೀಚಿನ ಕಾಲದಲ್ಲಿ ಒಂದೂವರೆ ವರ್ಷ ಹಿಂದೆ ಇವರು ರಮ್ಯಾ ಅನ್ನೋರು ಅಂಕೋಲಾನ್ ಬಿಟ್ಟು ಅಗಸೂರು ಬಿಟ್ಟು ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ಇವರು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅದು ಇಲ್ಲಿ ಬಂದಾದ ಮೇಲೆ ಇವರಿಬ್ಬರ ನಡುವೆ ಇದು ಒಂಥರ ಈ ಬ್ರೇಕಪ್ ಆಗಿಬಿಟ್ಟು ಸೊ ಆ ವಿಚಾರದಲ್ಲಿ ಇವರು ಜಗಳ ಮಾಡಿಕೊಂಡಿರೋದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲೇ 27 ಜೂನ್ ಈ ನಾಗೇಂದ್ರ ಹೋಗಿ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿಂದ ಇವರು ಫೋರ್ಸ್ಫುಲ್ ಆಗಿ ಕರ್ಕೊಂಡು ಬಂದಿರೋದು ನಮಗೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಇಂದ ಮಾಹಿತಿ ಬಂದಿದೆ. ಸೊ ಅಲ್ಲಿ ಇರುವ ಮಾಹಿತಿ ಪ್ರಕಾರ ಇವರು ಬೆಳಗ್ಗೆ ಈ ರಮ್ಯಾ ಇರುವಂಥ ಹುಡುಗಿ ಇರುವಂಥ ರೂಮ್ಗೆ ಹೋಗಿ ಚಾಕು ತೋರಿಸಿ ಫೋರ್ಸ್ಫುಲ್ ಆಗಿ ಕಿಡ್ನಾಪ್ ಮಾಡಿಕೊಂಡು ಒಂದು ಬಾಡಿಗೆಗೆ ಒಂದು ಉಬರ್ ಗಾಡಿಯನ್ನು ಬುಕ್ ಮಾಡಿಕೊಂಡು ಇವರು ಹೋಗ್ತಾ ಇರೋದು ಅಲ್ಲಿ ಒಂದು FIR ರಿಜಿಸ್ಟರ್ ಮಾಡಲಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಇಮಿಡಿಯೇಟ್ ಆಗಿ ಇವರಿಗೆ ನಾಡಾ ಬಾಂಬ್ ಎಲ್ಲಿ ಸಿಕ್ಕಿದೆ, ಎಕ್ಸ್ಪ್ಲೋಸಿವ್ ಎಲ್ಲಿ ಸಿಕ್ಕಿದೆ ಅನ್ನೋದರ ಪತ್ತೆ ಹಚ್ಚಕ್ಕೆ ಕಳಿಸಿರೋ ಟೀಮ್ನಿಂದ ನಮಗೆ ಗೊತ್ತು ಬಂದಿರುವ ವಿಚಾರ ಏನಂದರೆ
ಇವ್ರಿಗೆ ಈ ನಾಗೇಂದ್ರ ಅನ್ನೋರು ಮತ್ತೆ ಇವರಿಗೆ ನಿಕ್ಲೋ ಫೆರ್ನಾಂಡಿಸ್ ಆರೋಪಿ ಒಬ್ಬರು. ಸೊ ಇವರಿಗೆ ಈ ನಾಡ ಎಕ್ಸ್ಪ್ಲೋಸಿವ್ ಕೊಟ್ಟಿರ್ತಾರೆ. ಚಂದಾವರ ಅನ್ನೋಂಥ ಗ್ರಾಮದಿಂದ ಊರಲ್ಲಿ ಇವರು ಎಕ್ಸ್ಪ್ಲೋಸಿವ್ಸ್ ಮಾಡ್ತಾ ಇರ್ತಾರೆ. ಸೊ ಆ ಊರಲ್ಲಿ ಇವರಿಗೆ ಈ ಫೆರ್ನಾಂಡಿಸ್ ನಿಕ್ಲೋ ಜಾರ್ಜ್ ಅನ್ನೋರು ಇವರಿಂದ ಇವರು ತಗೊಂಡಿರ್ತಾರೆ. ಈ ನಾಗೇಂದ್ರನ ಜೊತೆಗೆ ಈ ನಾಗೇಂದ್ರ ಕಸಿನ್ಸ್ ಇವರ ಅಣ್ಣ, ಇವ್ರ ಫಾದರ್ ಅತ್ತಿಗೆ ಮಕ್ಕಳು ಸಂದೀಪ್ ಗೌಡ, ನಾರಾಯಣ ಡೊಲ್ಲುಗೌಡ ಮತ್ತು ನಾಗರಾಜ್ ಡೊಲ್ಲುಗೌಡ. ಸೊ ಈ 3 ಜನ ಸಹ ಸೇರಿ ಸುಮಾರು ಒಂದು 10 ತಗೊಂಡಿರ್ತಾರೆ. ಈ 10ರಲ್ಲಿ ಈಗಾಗಲೇ ಅಲ್ಲಿ ನಮ್ಮ ತುಮಕೂರು ಪೊಲೀಸ್ ಮತ್ತು ಕಾರವಾರ ಜಿಲ್ಲೆ ಪೊಲೀಸರು ಜಂಟಿಯಾಗಿ ಮಾಡಿರುವ ಕಾರ್ಯಾಚರಣೆಯಲ್ಲಿ ಅಲ್ಲಿ ಕೆಲವು ಸೀಸ್ ಆಗಿದ್ದಾವೆ. ಅದರ ಆಧಾರದ ಮೇಲೆ ಅಲ್ಲಿ ಒಂದು FIR ಮಾಡಲಾಗಿದೆ ಎಕ್ಸ್ಪ್ಲೋಸಿವ್ಸ್ ಆ್ಯಕ್ಟಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ನಮಗೆ ಈ ಕಾರಲ್ಲಿ ಸಿಕ್ಕಿರುವ ಎಕ್ಸ್ಪ್ಲೋಸಿವ್ಸ್ ಅಲ್ಲಿಂದನೇ ಬಂದಿರೋದು ಕಂಡು ಬರ್ತಾ ಇದೆ. ಮುಂದಿನ ಇನ್ವೆಸ್ಟಿಗೇಷನಲ್ಲಿ ಆ ಸ್ಯಾಂಪಲ್ಸನ್ನು ನಾವು ಮ್ಯಾಚ್ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಮುಂದುವರಿಸಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಮಾಡೋದು.